ಈಗಾಗಲೇ ಕೇಂದ್ರ ಸರ್ಕಾರ 2 ಕಂತನ್ನ ಬಿಡುಗಡೆ ಮಾಡಿದೆ. 600 ಕೋಟಿ ರೂಪಾಯಿಯನ್ನ NDRF ನಲ್ಲಿ ಬಿಡುಗಡೆ ಮಾಡಿದೆ. ಆದರೆ ಅದನ್ನು ಖರ್ಚು ಮಾಡಕ್ ತಯಾರಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿಕೆ ಪಡ್ತೇನೆ, NDRF ನಲ್ಲಿ ಎಷ್ಟು ದುಡ್ಡಿದೆ ಬಹಿರಂಗ ಮಾಡಿ, DC ಅವರ PD ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ ಬಹಿರಂಗ ಮಾಡಿ, ಅದನ್ನು ಸಂಪೂರ್ಣವಾಗಿ ರೈತರಿಗೆ ಖರ್ಚು ಮಾಡಿ ಅಂತ ನಾನು ಇವತ್ತು ಈ ಮುಖಾಂತರ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ರೈತರ ಆತ್ಮಹತ್ಯೆ ಆಗ್ತಾ ಇದೆ. ಆದ್ರೆ ಇವರು ಆ ಕಡೆ ತಿರುಗಿ ನೋಡ್ತಾ ಇಲ್ಲ. NDRF ಪ್ರಕಾರ 6,300 ಒಣ ಬೇಸಾಯ ಕೊಡ್ಬೇಕು. ಇವ್ರು 2,000 ರೂಪಾಯಿ ಕೊಡ್ತೀವಿ ಅಂತಾರೆ. ನೀರಾವರಿಗೆ ಅವರು 13,000 ಕೊಡಬೇಕು, 2,000 ಕೊಡ್ತೀವಿ ಅಂತಾರೆ. ಅದು ಕೂಡ ಕೊಟ್ಟಿಲ್ಲ. ಸುಮಾರು 2 ತಿಂಗಳ ಮುಂಚೆ ಹೇಳಿದ್ರು 2,000 ಕೊಡ್ತೀವಿ ಅಂತ. ಆಮೇಲೆ ಸದನ ಮುಗಿದ ಮೇಲೆ ಸದನದಲ್ಲಿ ಹೇಳಿದ್ರು, ಆದ್ರೂ ಕೊಡ್ಲಿಲ್ಲ. ಸದನ ಮುಗಿದು 1.5 ತಿಂಗಳಾಗಿದೆ, ಇವತ್ತಿಗೂ ಕೊಟ್ಟಿಲ್ಲ. ರೈತರಿಗೆ ಮೋಸವನ್ನ ಮಾಡುವಂತ ಒಂದು ದುಷ್ಟ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ. ನಾನು ಸಿದ್ದರಾಮಯ್ಯ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಎಷ್ಟು ದಿವಸದಂತೆ ಟಿಪ್ಪು ಸುಲ್ತಾನನ ಹೋಲಿಕೆ ಮಾಡ್ತೀರಿ? ಎಷ್ಟು ದಿವಸ ಮಾಡ್ತೀರಿ ನೀವು? ಅನ್ನ ಕೊಡುವಂತ ರೈತನನ್ನ ಎಷ್ಟು ದಿವಸ ಕಡೆಗಣಿಸ್ತೀರಿ? ಅನ್ನ ಭಾಗ್ಯ ಬಗ್ಗೆ ಮಾತನಾಡ್ತೀರಿ, ಅನ್ನ ಕೊಡುವಂತ, ಅನ್ನ ಬೆಳೆಯುವಂತ ರೈತನ ಬಗ್ಗೆ ನಿಮಗೆ ಯಾವುದೇ ರೀತಿಯ ಕಾಳಜಿ ಕಳ್ಕಳಿ ಇಲ್ಲ. ಗ್ಯಾರಂಟಿಗಳು ಹೇಳಿದ್ದೆ, ಪೇಪರ್ ಮೇಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೆ. ನಾನೊಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಚುನಾವಣೆಯ ಮುಂಚೆ ಹೇಳಿದ್ರು 10 kg ಅಕ್ಕಿ ಕೊಡ್ತೀನಿ, 10 kg. ಕೋಲಾರಕ್ಕೆ ಬಂದು ಹೇಳಿದ್ರಲ್ವಾ, ಕೊಡ್ತಾ ಇದ್ದಾರ? 10 kg ಕೊಡ್ತಾ ಇದ್ದಾರ? ಆ 5 kg ಏನ್ ಬರ್ತಾ ಇದೆ ಅದು ಮೋದಿ ಅವ್ರದ್ದು, ಕೇಂದ್ರ ಸರ್ಕಾರದ್ದು. ಅದರಲ್ಲಿ ಬರೀ 3 kg ಕೊಡ್ತಾ ಇದ್ದಾರೆ, ಇನ್ನು 2 kg ಕಟ್ ಮಾಡ್ತಾ ಇದ್ದಾರೆ. ಜನರಿಗೆ ಇದು ಮೋಸ ಹೌದಲ್ವಾ? ಮೋಸ ಹೌದಲ್ವಾ? ಹೊಸ ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ. ಹೊಸ ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಲ್ಲ. 200 ಯೂನಿಟ್ ಪುಕ್ಕಟ್ಟೆ ಅಂತ ಕೊಡ್ತಾರೆ. ನಾನು ಸಿದ್ದರಾಮಯ್ಯ ಅವರಿಗೆ ಚಾಲೆಂಜ್ ಮಾಡ್ತೀನಿ, ಕರ್ನಾಟಕದಲ್ಲಿ ಒಬ್ಬರಿಗಾದ್ರೂ 200 ಯೂನಿಟ್ ಫ್ರೀ ಅನ್ನ ಕೊಟ್ಟಿರೋ ದಾಖಲೆ ತೋರಿಸಿ. ಒಬ್ಬರಿಗೆ 200 ಯೂನಿಟ್ ಅನ್ನ ಫ್ರೀ ಮಾಡಿರುವಂತ ದಾಖಲೆ ತೋರಿಸಿ. 3 ಬಾರಿ ಕರೆಂಟ್ ರೇಟ್ ಅನ್ನು ಹೆಚ್ಚಿಗೆ ಮಾಡಿದ್ರಿ. ಶಾಕ್ ಕೊಟ್ರಿ, ಕರೆಂಟ್ ಶಾಕ್ ಅನ್ನ ಜನರಿಗೆ ಕೊಟ್ಟಿದ್ದೀರಿ. RR ರೇಟ್ ಹೆಚ್ಚು ಮಾಡಿದ್ರಿ. ಅಲ್ಲ ಏನಂದ್ರೆ ಈಗ ಅಕ್ಕಿ ಗೃಹಲಕ್ಷ್ಮಿ ಬಂದಿದ್ದಲ್ಲ, ಸರಾಯಿಗೆ ಹೋಗ್ಬೇಕು. ಒಂದ್ ಕೈಯಿಂದ ಕೊಡುದು, ಇನ್ನೊಂದು ಕೈಯಿಂದ ತಗೊಳ್ಳೋದು. ಪಾಪ ಸರಾಯಿ ಕೊಡೋರ ಪರಿಸ್ಥಿತಿ ಗಂಭೀರ ಆಗಿದೆ. ಮತ್ತೆ 3 ಬಾರಿ ಹೆಚ್ಚಿಗೆ ಮಾಡಿದ್ರೆ ಮತ್ತೆ ಮುಂದಿನ ತಿಂಗಳು ಹೆಚ್ಚಿಗೆ ಮಾಡ್ತಾರಂತೆ. ಆ ಪಾಪದ ದುಡ್ಡಿನಿಂದ ಇವರು ಸರ್ಕಾರ ಮಾಡಕ್ ಹೊರಟಿದ್ದಾರೆ. ಪಾಪದ ದುಡ್ಡಿನಿಂದ ಮತ್ತು ಎಲ್ಲ ಗ್ಯಾರಂಟಿಗಳು ಫೇಲ್ ಆಗಿದ್ದಾವೆ. ರೈತರಿಗೆ ಮೋಸ ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾರೆ. ಬಸ್ಗಳಲ್ಲಿ ವಿದ್ಯಾರ್ಥಿಗಳ ಸ್ಥಳನೇ ಇಲ್ಲ. ಪಾಪ ಮಕ್ಕಳು ಎಲ್ಲಿಂದ ಹೋಗ್ಬೇಕು? ಬಸ್ಗಳೆಲ್ಲ ಕೆಟ್ಟ ನಿಂತಿದ್ದಾವೆ. KSRTC ಹಣ ಕೊಟ್ಟಿಲ್ಲ, ಎಸ್ಕಾಂಗಳಿಗೆ ಹಣ ಕೊಟ್ಟಿಲ್ಲ. ಸರ್ಕಾರ ದಿವಾಳಿ ಆಗಿದೆ, ಸಂಪೂರ್ಣವಾಗಿ ಖಜಾನೆ ಖಾಲಿ ಆಗಿದೆ. ನಾವಿದ್ದಾಗ ಸರ್ಪ್ಲಸ್ ಬಜೆಟ್ ಅನ್ನ ಕೊಟ್ಟಿದ್ವಿ. ಇವರು ಟ್ಯಾಕ್ಸ್ ಮುಖಾಂತರ 15,000 ಕೋಟಿ ಹೆಚ್ಚು ಟ್ಯಾಕ್ಸ್ ಹಾಕಿದ್ದಾರೆ. 8,000 ಹೆಚ್ಚು ಲೋನ್ ಅನ್ನ ಮಾಡಿದ್ದಾರೆ. ರಾಜ್ಯವನ್ನ ಅಧೋಗತಿಗೆ ತಗೊಂಡು ಹೋಗ್ತಾ ಇದ್ದಾರೆ. ನಿಮ್ಮೆಲ್ಲರ ತಲೆ ಮೇಲೆ 1 ಲಕ್ಷ ರೂಪಾಯಿ ಸಾಲ ಇದೆ. ನಿಮ್ಮೆಲ್ಲರ ತಲೆ ಮೇಲೆ, ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕರ ಮೇಲೆ 1 ಲಕ್ಷ ಸಾಲ ಇದೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ.